ಮಳೆಯ ಆರ್ಭಟ ಮುಂದುವರೆದಿದೆ. ಮತ್ತೊಂದು ಕಡೆ ಪರಿಹಾರಕ್ಕಾಗಿ ಜನರ ಪರದಾಟ. ಪರಿಹಾರ ಕೊಡುವಲ್ಲೂ ಸಹ ಹಾಗಾದ್ರೆ ರಾಜಕೀಯದ ಆಟ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸಾಕಷ್ಟು ಜನ ಮನೆ ಕಳೆದುಕೊಂಡು ಪರದಾಡ್ತಾ ಇದ್ದಾರೆ ಜನ. ಆದ್ರೆ ಪರಿಹಾರ ಕೊಡುವಲ್ಲಿ ರಾಜಕೀಯ ಆಗ್ತಾ ಇದೆ. ಬಿಎಸ್ವೈ ತಂದಿದ್ದ ಯೋಜನೆಗೆ ಕಾಂಗ್ರೆಸ್ ಸರ್ಕಾರದಿಂದ ಕೊಕ್ಕೆ ಬಿದ್ದಿದೆ. ಮಳೆಯ ಆರ್ಭಟದಿಂದಾಗಿ ಮನೆ ಕಳ್ಕೊಂಡಿರುವಂತಹ ಜನ ಪರದಾಡ್ತಾ ಇದ್ದಾರೆ. ಆದ್ರೆ ಈಗ ಪರಿಹಾರದ ಹಣಕ್ಕೂ ಸಹ ಕೊಕ್ಕೆ. ಸಂತ್ರಸ್ತರ ಪರಿಹಾರಕ್ಕೆ ಸಿದ್ದರಾಮಯ್ಯ ಸರ್ಕಾರದಿಂದ ಬ್ರೇಕ್ ಹಾಕಲಾಗಿದೆ. 2019ರಲ್ಲಿ ಸಂತ್ರಸ್ತರಿಗೆ ಯೋಜನೆ ಜಾರಿ ಮಾಡಲಾಗಿತ್ತು ಬಿಎಸ್ವೈ ಸರ್ಕಾರದಿಂದ. ಮಳೆಯಿಂದ ಮನೆ ಕಳೆದುಕೊಂಡಂತಹ ಕುಟುಂಬಕ್ಕೆ ಆಸರೆಯಾಗಿತ್ತು ಆ ಯೋಜನೆ. ಆದ್ರೆ ಆ ಯೋಜನೆಗೆ ಈಗ ಕೊಕ್ಕೆ ಬೀಳಲಾಗಿದೆ. ಸಂತ್ರಸ್ತರಿಗೆ ಆಸರೆಯಾಗಿತ್ತು ಯಡಿಯೂರಪ್ಪ ಸರ್ಕಾರ ತಂದಂತಹ ಯೋಜನೆ. ಮನೆ ಕಳೆದುಕೊಂಡವರಿಗೆ 3 ಕ್ಯಾಟಗರಿ ಅಡಿಯಲ್ಲಿ ಪರಿಹಾರವನ್ನ ನೀಡಲಾಗ್ತಾ ಇತ್ತು. ಆ ಯೋಜನೆಯಲ್ಲಿ ಸಂಪೂರ್ಣ ಮನೆ ಹಾನಿಯಾದ್ರೆ 5 ಲಕ್ಷ ಪರಿಹಾರ ವಿತರಣೆ ಮಾಡಲಾಗ್ತಿತ್ತು. ಅರ್ಧ ಭಾಗ ಹಾನಿಗೆ 1 ರಿಂದ 3 ಲಕ್ಷ ಪರಿಹಾರ ವಿತರಣೆ. ಈಗ ಮನೆ ಕಳೆದುಕೊಂಡವರ ಪಾಡು ಅಯೋಮಯ ಆಗಿದೆ. ಬಿಎಸ್ವೈ ಯೋಜನೆಗೆ ಕೊಕ್ಕೆ ಹಾಕಿದೆ ಕಾಂಗ್ರೆಸ್ ಸರ್ಕಾರ. ಈಗ ಸಂಪೂರ್ಣ ಮನೆ ಬಿದ್ದೋದ್ರೆ 1,20,000 ಮಾತ್ರ ಪರಿಹಾರ. ಮನೆಗೆ ಅರ್ಧ ಹಾನಿ ಆದ್ರೆ 4 ರಿಂದ 16,000 ಮಾತ್ರ ಪರಿಹಾರ. ಬೆಳಗಾವಿ ಜಿಲ್ಲೆಯಲ್ಲಿ 150ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಆದ್ರೆ ಹಾನಿಯಾದಂತಹ ಮನೆಗೆ ಸಿಗ್ತಾ ಇರುವಂತಹ ಪರಿಹಾರದ ಹಣ ತುಂಬಾ ಕಡಿಮೆ ಆಗಿದೆ. ಆಗ ಪರಿಹಾರದ ಹಣ ಎಷ್ಟು ಕೊಡ್ತಾ ಇದ್ರು, ಈಗ ಎಷ್ಟು ಅಂತ ನೋಡ್ತಾ ಇದ್ದೀರಾ. ಸಂಪೂರ್ಣ ಮನೆ ಹಾನಿಯಾಗಿದ್ರೆ 5 ಲಕ್ಷ ರೂಪಾಯಿ ಕೊಡ್ಲಾಗ್ತಾ ಇತ್ತು ಯಡಿಯೂರಪ್ಪ ಸರ್ಕಾರ ತಂದಂತಹ ಯೋಜನೆಯಿಂದಾಗಿ. ಆದ್ರೆ ಈಗ ಸಿದ್ದರಾಮಯ್ಯ ಸರ್ಕಾರ 1,20,000 ಕೊಡ್ತಾ ಇದೆ ಅಷ್ಟೇ. ಸಂಪೂರ್ಣ ಮನೆ ನಿರ್ಮಾಣ ಮಾಡಕ್ಕಾಗತ್ತ 1,20,000ದಲ್ಲಿ? ಹೀಗಾಗಿ ಜನ ಪರದಾಡ್ತಾ ಇದ್ದಾರೆ. ಮನೆ ಅರ್ಧ ಹಾನಿಯಾಗಿದ್ರೆ ಆಗ 1 ರಿಂದ 3 ಲಕ್ಷ ಕೊಡ್ತಾ ಇದ್ರು. ಆದ್ರೆ ಈಗ 4 ರಿಂದ 16,000 ಅಷ್ಟೇ. ಅರ್ಧ ಮನೆ ಬಿದ್ದು ಹೋಗಿದ್ರೆ ಈಗಿನ ಸರ್ಕಾರ ಕೊಡ್ತಾ ಇರುವಂತಹ ಪರಿಹಾರ 4 ರಿಂದ 16,000. ಆದ್ರೆ ಯಡಿಯೂರಪ್ಪ ಸರ್ಕಾರ ತಂದಂತಹ ಯೋಜನೆಯಲ್ಲಿ 1 ರಿಂದ 3 ಲಕ್ಷ ಕೊಡ್ಲಾಗ್ತಾ ಇತ್ತು. ಹೀಗಾಗಿ ಈಗ ಜನ ಮನೆ ಕಟ್ಟೋದು ಹೇಗಾಗಾದ್ರೆ ಅರ್ಧ ಬಿದ್ದಿರುವಂತಹ ಮನೆಯನ್ನು ಸರಿ ಮಾಡೋದು ಹೇಗೆ ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ. ಹಾಗಾದ್ರೆ ಜನರಿಗೆ ಕೊಡುವಂತಹ ಪರಿಹಾರದಲ್ಲೂ ಸಹ ರಾಜಕೀಯ ಬೇಕಾಗಿತ್ತ? ಜನ ಕಂಪ್ಲೀಟ್ ಆಗಿ ಮನೆ ಕಳ್ಕೊಳ್ತಾ ಇದ್ದಾರೆ. ಸಂಪೂರ್ಣ ಮನೆ ಹಾನಿಯಾಗಿದ್ರೆ ಆಗ 5 ಲಕ್ಷ ಕೊಡ್ಲಾಗ್ತಾ ಇತ್ತು. ಉತ್ತಮವಾದಂತಹ ಯೋಜನೆ, ಬಡವರಿಗೆ ಸೂರ ಆಗ್ತಾ ಇತ್ತು. 5 ಲಕ್ಷ ಮನೆ ನಿರ್ಮಾಣ ಆಗ್ತಾ ಇತ್ತು. ಆದ್ರೆ ಈಗ 1,20,000 ದುಡ್ಡು ಕೊಟ್ರೆ ಮನೆ ಆಗತ್ತಾ? ಹೀಗಾಗಿ ಜನ ಈಗ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತಹ ಏನಪ್ಪಾ ಅಂದ್ರೆ, ಸಂಪೂರ್ಣ ಮನೆಗೆ ಹಾನಿ ಆದ್ರೆ 1,20,000 ಕೊಡ್ತಿದೆಯಲ್ಲ ಸರ್ಕಾರ, ಇದರಿಂದ ಮನೆ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇದೆಯಾ? ರಾಜಕೀಯದಿಂದಾಗಿ ಈಗ ಪರದಾಡ್ತಾ ಇರೋದು ಯಾರು? ಜನಸಾಮಾನ್ಯರು, ಮನೆ ಕಳ್ಕೊಂಡವ್ರು. ಮನೆಗಳು ಕೂಡ ಮನೆಗಳು ಕೆಲವು ಗಂಭೀರ ಹಾನಿ ಆಗಿದೆ, ಕೆಲವು ಸಂಪೂರ್ಣ ಹಾನಿ ಆಗಿದೆ. ಮಾನ್ಯ ಶಾಸಕರುಗಳು ಮಾತನಾಡುವಂತಹ ಸಂದರ್ಭದಲ್ಲಿ ಈ ಯಾರಿಗೆ ಮನೆ ಹಾನಿ ಆಗಿದೆ ಅವರಿಗೆ ಪರಿಹಾರ ಕೊಡುವ ವಿಷಯದ ಬಗ್ಗೆ ಮಾತನಾಡಿದ್ದಾರೆ. ಅವರಿಗೆ ಬರೀ ಪರಿಹಾರ ಕೊಟ್ಟರೆ ಸಾಲದು ಅಂತಲೂ ಕೂಡ ಶಾಸಕರು ಹೇಳಿದ್ದಾರೆ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಅವರಿಗೆ ಪರಿಹಾರ ಅಷ್ಟೇ ಅಲ್ಲ, ಅವರಿಗೆ ಮನೆಯನ್ನು ಕೂಡ ನಾವು ಸ್ಯಾಂಕ್ಷನ್ ಮಾಡಿ ಕೊಡ್ತೇವೆ. ಮನೆಯನ್ನು ಕೂಡ ನಾವು ಸ್ಯಾಂಕ್ಷನ್ ಮಾಡಿ ಕೊಡ್ತೇವೆ. ಇದು ಯಾವುದೋ ಗ್ರಾಮ ಪಂಚಾಯತಿಗೆ ಕಳಿಸೋದು, ಅವರಿಗೆ ಇವರಿಗೆ ಆ ರೀತಿ ಪ್ರೊಸೀಜರ್ ಮಾಡದೆ ಯಾರಿಗೆ ಮನೆ ಹಾಳಾಗಿದೆ ಅವರಿಗೆ ನೇರವಾಗಿ ಒಂದು ಮನೆಯನ್ನ ಸ್ಯಾಂಕ್ಷನ್ ಮಾಡಿಕೊಡುವಂತ ಸರಳೀಕೃತ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಡ್ತೇವೆ ಅಧ್ಯಕ್ಷರೇ. ಮನೆಗಳು ಕೂಡ ನಮ್ಗೆ ಗವರ್ಮೆಂಟ್ ಇಂದ ಹೇಳಿದ್ದಾರೆ. ಸೊ ಅದರೊಳಗಡೆ NDRF ನಾರ್ಮ್ಸ್ ಪ್ರಕಾರ ಎ ಕ್ಯಾಟಗರಿ ಅಂದ್ರೆ ಪೂರ್ತಿ ಡ್ಯಾಮೇಜ್ ಆಗಿರೋ ಮನೆಗಳಿಗೆ 1,20,000 ರೂಪಾಯಿ ಕೊಡೋದು. ಮತ್ತೆ ಬಿ ಕ್ಯಾಟಗರಿ ಭಾಗಶಃ ಡ್ಯಾಮೇಜ್, ಮತ್ತೆ ಸಿ ಕ್ಯಾಟಗರಿ ಸಣ್ಣ ಡ್ಯಾಮೇಜ್ಗೆ 16,500 ಮತ್ತೆ 5,000 ಏನೋ ಇದೆ. ಅದೊಂದು ನಾವು ಈಗ 1-2 ಡೇಸ್ ಒಳಗಡೆನೆ ಈ ಡ್ಯಾಮೇಜ್ ನು ಕ್ಯಾಲ್ಕುಲೇಟ್ ಮಾಡಿ ನಾವು ಅಟ್ಲೀಸ್ಟ್ NDRF ನಾರ್ಮ್ಸ್ ಪ್ರಕಾರ ಅವರಿಗೆ ಪರಿಹಾರ ಕೊಡ್ಲಿಕ್ಕೆ
ನಾನು ಹೀಗಾಗಿ ಈ ಪ್ರಕಾರ ಏನ್ ಕೊಡ್ಬೇಕು ನಮ್ಗೆ ಗವರ್ಮೆಂಟ್ ಇಂದ ಹೇಳಿದ್ದಾರೆ. ಸೊ ಅದ್ರೊಳಗಡೆ NDRF ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್, ಮನೆಯನ್ನ ಕಳ್ಕೊಂಡಿರುವಂತಹ ಸಂತ್ರಸ್ತರಿಗೆ ಪರಿಹಾರ ಅಂತ ಹೇಳ್ಬಿಟ್ಟು 1,20,000 ಕೊಡ್ತೀವಿ ಅಂತ ಹೇಳ್ತಾ ಇದೆ ಈ ಸರ್ಕಾರ. ಹಿಂದಿನ 5 ಲಕ್ಷ ಕೊಡ್ತಾ ಇದ್ದಂತಹ ಸಂದರ್ಭದಲ್ಲೇ ಕಷ್ಟ ಆಗ್ತಾ ಇತ್ತು ಜನರಿಗೆ. ಈಗ ಇಷ್ಟೊಂದು ಕಡಿಮೆ ಕೊಟ್ರೆ ಹೇಗ್ ಕಟ್ಟೋದು ಮನೆ ಅನ್ನುವಂತ ಪ್ರಶ್ನೆ ಇದೆ. ಜನರು ಈ ರೀತಿ ಪರದಾಡ್ತಾ ಇರೋ ಸಂದರ್ಭದಲ್ಲಿ ರಾಜಕೀಯ ಬೇಕಿತ್ತ ಅನ್ನುವಂತ ಪ್ರಶ್ನೆ ಸಹ ಇದೆ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಯಾಕೆ ಹಾಗಾದ್ರೆ ಇಷ್ಟು ಕಡಿಮೆ ಪ್ರಮಾಣದ ಹಣವನ್ನ ಸಂತ್ರಸ್ತರಿಗೆ ನೀಡಲಾಗ್ತಾ ಇದೆ ಈಗಿನ ರಾಜ್ಯ ಸರ್ಕಾರದಿಂದ? ಏನ್ ಸಮಜಾಯಿಷಿ ಸಿಗ್ತಾ ಇದೆ? ಪ್ರಗತಿ, ನೀವು ಗಮನಿಸಿರ್ಬೋದು 2019ರಲ್ಲಿ ಕಾಂಗ್ರೆಸ್ ಹಾಗೂ JDS ಮೈತ್ರಿ ಸರ್ಕಾರ ಪತನವಾಗಿತ್ತು. ಬಳಿಕ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದರು. ಆ ಸಂದರ್ಭದಲ್ಲಿ ಬೆಳಗಾವಿ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆಗ ಸಚಿವ ಸಂಪುಟ ಸಹೋದ್ಯೋಗಿ ಇಳದೇ ಇದ್ರು ಕೂಡ ಯಡಿಯೂರಪ್ಪನವರು ಬೆಳಗಾವಿಗೆ ಬಂದು 3 ದಿನ ಠಿಕಾಣಿಯನ್ನು ಹೂಡಿದ್ರು. ಪ್ರವಾಹನ ನಿಯಂತ್ರಿಸುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಕ್ರಮಗಳನ್ನ ಕೈಗೊಂಡಿದ್ರು. ಅದೇ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಸಾವಿರಾರು ಮನೆಗಳು ಮನೆಗೆ ಹಾನಿಯಾಗಿದ್ದು, ಅದ್ರ ಜೊತೆಗೆ ಸಾವಿರಾರು ಹೆಕ್ಟೇರ್ ಪ್ರದೇಶ ಕೂಡ ಏನು ನೀರಿಗೆ ಆಹುತಿಯಾಗಿತ್ತು. ಹೀಗಾಗಿ ಯಡಿಯೂರಪ್ಪನವರು ಬೆಳಗಾವಿ ಜಿಲ್ಲಾ ಪಂಚಾಯತಿ ಕಚೇರಿಯಲ್ಲೇ ಸಭೆಯನ್ನ ಮಾಡಿ ಸಂಪೂರ್ಣವಾಗಿ ಮನೆ ಬಿದ್ದವರಿಗೆ 5 ಲಕ್ಷ ರೂಪಾಯಿ ಪರಿಹಾರ, ಅರ್ಧ ಮನೆ ಬಿದ್ದವರಿಗೆ 3 ಲಕ್ಷ ಪರಿಹಾರ ಹಾಗೂ ಅರ್ಧ ಸ್ವಲ್ಪ ಮನೆ ಬಿದ್ದವರಿಗೆ 1 ಲಕ್ಷ ಪರಿಹಾರ ಹಾಗೂ ಮನೆಯಲ್ಲಿ ಏನಾದರೂ ನೀರು ಹೋಗಿದ್ರೆ ಅವರಿಗೆ 10,000 ರೂಪಾಯಿ ಪರಿಹಾರವನ್ನು ಕೊಡ್ತಾ ಇದ್ರು. ಆದರೆ ಈಗಿನ ಸರ್ಕಾರ ಅದಕ್ಕೆ ಕೊಕ್ಕೆ ಹಾಕಿದೆ ಅನ್ನುವಂಥದ್ದು ಮಾಹಿತಿಯಿಂದ ತಿಳಿದು ಬರ್ತಿರುವಂಥದ್ದು. ಇದಕ್ಕೆ ನಿನ್ನೆ ಅಷ್ಟೇ ಬೆಳಗಾವಿ DC ಏನು ಮೊಹಮ್ಮದ್ ರೋಷನ್ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ನಾವು NDRF ಯೋಜನೆಯಲ್ಲಿ ಮಾತ್ರ ಪರಿಹಾರ ಕೊಡ್ತೀವಿ ಅನ್ನೋಂತೇಳಿ ಮಾಹಿತಿಯನ್ನು ನೀಡಿರುವಂಥದ್ದು. NDRF ಯೋಜನೆಯಡಿ ಪರಿಹಾರ ವಿತರಿಸುವುದಾದರೆ ಸಂಪೂರ್ಣವಾಗಿ ಮನೆ ಬಿದ್ದರೆ ಕೇವಲ 1,20,000, ಅರ್ಧ ಮನೆ ಬಿದ್ದರೆ 16,000 ಹಾಗೂ ಸ್ವಲ್ಪ ಏನಾದರೂ ಮನೆಗೆ ಹಾನಿಯಾಗಿದ್ರೆ 6,000 ರೂಪಾಯಿ ಪರಿಹಾರವನ್ನು ಕೊಡ್ತೀವಿ ಅಂತೇಳಿ ಸ್ವತಃ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರೇ ಹೇಳಿರುವಂಥದ್ದು. ಹೀಗಾಗಿ ಸರ್ಕಾರದ ಬಳಿ ಅನುದಾನ ಕೊರತೆ ಇದೆಯಾ ಅನ್ನುವಂಥ ಪ್ರಶ್ನೆಗೂ ಕೂಡ ಸಹಜವಾಗಿ ಮೂಡ್ತಿರುವಂಥದ್ದು. ಯಾಕಂದರೆ ಬೆಳಗಾವಿಯಲ್ಲಿ ಸಾಕಷ್ಟು ಮಳೆ ಆಗ್ತಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಳೆದ 15 ದಿನಗಳಿಂದ ಸಾಕಷ್ಟು ಮಳೆ ಆಗ್ತಿದೆ. ಈಗಾಗಲೇ ಬೆಳಗಾವಿಯಲ್ಲಿ 150ಕ್ಕೂ ಮನೆಗಳಿಗೆ ಹಾನಿಯಾಗಿರುವಂಥದ್ದು. ಇವತ್ತು ನಿಪ್ಪಾಣಿಯಲ್ಲೂ ಕೂಡ ಒಂದು ಮನೆ ಕುಸಿದು ವ್ಯಕ್ತಿಯವರು ಕೂಡ ಸಾವನ್ನಪ್ಪಿರುವಂಥದ್ದು. ಹೀಗಾಗಿ ಇಷ್ಟೆಲ್ಲ ಅವಾಂತರಗಳು ಆದರೂ ಕೂಡ ಸರ್ಕಾರ ಈವರೆಗೂ ಏನು ಪರಿಹಾರ ವಿತರಣೆ ಸಂಪರ್ಕಂಗೆ ಯಾವುದೇ ರೀತಿಯ ಆದೇಶವನ್ನು ಹೊರಡಿಸಿಲ್ಲ. ಇದು ಸಹಜವಾಗಿ ಸಂತ್ರಸ್ತರಿಗೂ ಕೂಡ ಸಂಕಟವನ್ನು ತಂದಿರುವಂಥದ್ದು. ಪ್ರಗತಿ, ಥ್ಯಾಂಕ್ ಯು ಅನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.